ಕೂತ್ಕೊಳ್ತೀನಿ ಅವಾಗ. ಓಕೆ, ನೋಡಿ ಇವಾಗ ಏನಂತೇಳಿ ನೋಡಿ, ಇವಾಗ ನಾವು ಆಲ್ರೆಡಿ ಈಗ ಆಂಟಿ ಕಮ್ಯುನಲ್ ವಿಂಗ್ ಅಂತೇಳಿ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಖಂಡಿತವಾಗಿಯೂ ಯಾರ್ಯಾರು ಸಮಾಜಕ್ಕೆ ಶಾಂತಿ ಭಂಗ ಮಾಡ್ತಾರ ಅವರನ್ನು ಖಂಡಿತವಾಗಿಯೂ ನಾವು ಒದ್ದು ಬುದ್ಧಿ ಕಲಿಸ್ತೇವೆ. ಅದು ಹಿಂದೂ ಆಗ್ಲಿ, ಮುಸಲ್ಮಾನರಾಗ್ಲಿ, ಕ್ರೈಸ್ತರಾಗ್ಲಿ, ಯಾವ ಜಾತಿ ಧರ್ಮದವರೇ ಆಗಿದ್ದಿರ್ಲಿ, ಬೇರೆ ಪಕ್ಷದವರು ಬೇಕಿದ್ರೆ ಅವರು ಎಂತ ಬೇಕಿದ್ರು ಹೇಳಿ, ಅದು ಮುಸಲ್ಮಾನರನ್ನು ಓಲೈಸ್ಲಿಕ್ಕೆ ಅದು ನಮಗೆ ವಿ ಡೋಂಟ್ ಕೇರ್, ನಾವು ಅದರ ಬಗ್ಗೆ ನಮಗೆ ಟೆನ್ಷನ್ ಇಲ್ಲ, ನಾವು ಏನು ಮಾಡೋದಿಲ್ಲ. ಇನ್ನೊಂದು ಎಂತ ಅಂತ ಹೇಳಿದರೆ, ಇದು ವಿಚಾರವಾಗಿ ಈ ಏನ್ ಹೇಳ್ತಾರೆ, ಇದರಲ್ಲಿಯೂ ಕೂಡ ಏನಾದರೂ ಸಮಾಜಕ್ಕೆ ಶಾಂತಿ ಭಂಗ ಮಾಡುವಂತಹ ಏನೇ ಕೃತ್ಯ ಕಂಡು ಬಂದರೂ ಕೂಡ ನಾವು ಅವರನ್ನು ಕೂಡ ಇದ ಆಕ್ಟಿನ ಅಡಿಯಲ್ಲಿ ಶಿಕ್ಷೆಗೆ ಗುರಿಪಡಿಸ್ತೇವೆ, ಇದನ್ನು ಬಿಟ್ಟಿಲ್ಲ. ಮತ್ತೆ ಅದು ಮಾತ್ರ ಅಲ್ಲದೆ ನೋಡಿ, ನಾನು ಫಸ್ಟಿಗೆ ಹೇಳಿದ್ದೆ, ಉಡುಪಿಯ ವಿಚಾರವಾಗಿ ಫೇಕ್ ವಿಡಿಯೋಗಳು ಕೆಲವು ವೈರಲ್ ಆಗ್ತಾ ಇದ್ದೇವೆ, ಇದು ಅಲ್ಲಿಯ ವಿಡಿಯೋ ಅಂತ ಹೇಳಿ ವೈರಲ್ ಆಗ್ತದೆ. ಸೊ ಆದ್ದರಿಂದ ಮುಂದಿನ ದಿನಗಳಲ್ಲಿ ಅಥವಾ ಈಗ ನಾವು ಯಾರೇ ಆಗಿರಲಿ ಅವರಿಗೆ ಓಪನ್ ಆಗಿ ವಾರ್ನ್ ಮಾಡ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದ ಫೇಕ್ ನ್ಯೂಸ್ಗಳನ್ನು ಸ್ಪ್ರೆಡ್ ಮಾಡುವುದಾಗಲಿ, ವಾಟ್ಸ್ಆ್ಯಪ್ನಲ್ಲಿ ಆಗಲಿ ಅಥವಾ ಫೇಸ್ಬುಕ್ಗಳಲ್ಲಿ ಆಗಲಿ, ಯಾವುದೇ ರೀತಿಯಾದ ಫೇಕ್ ನ್ಯೂಸ್ಗಳು ಸಮಾಜಕ್ಕೆ ಶಾಂತಿ ಭಂಗ ಮಾಡುವಂಥ ಅಥವಾ ವ್ಯಕ್ತಿ ನಿಂದನೆ ಮಾಡುವಂಥ ಅಥವಾ ಯಾರೋ ಒಬ್ಬ ವ್ಯಕ್ತಿಯ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡುವಂಥ ಯಾವುದೇ ರೀತಿಯಾದಂಥ ವಾಟ್ಸ್ಆ್ಯಪ್ನಲ್ಲಿ ಆಗಲಿ ಫೇಸ್ಬುಕ್ನಲ್ಲಿ ಆಗಲಿ ಸುಳ್ಳು ಸುದ್ದಿಗಳನ್ನು ಹರಡಿಸುವಂಥದ್ದು ಸಾಕ್ಷಿ ತಂದು ಕೊಡಿ, ಮಾತಾಡಿ. ಸುಳ್ಳು ಸುದ್ದಿ ಆಗಿದ್ರೆ ಅವರ ವಿರುದ್ಧ ಕಠಿಣವಾದ ಕ್ರಮವನ್ನು ತಗೊಳ್ತೇವೆ ನಾವು.